ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುರೋಪ್ ಪ್ರವಾಸ ಮುಗಿಸಿ ವಾಪಸ್ ಬಂದಿದ್ದ ತಡ ಪಿಎಂ ನರೇಂದ್ರ ಮೋದಿ ದಿಢೀರಂತ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಈ ಮೀಟಿಂಗ್ ಬೆನ್ನಲ್ಲೇ RBI ಕೂಡ ದಿಢೀರಂತ ಇಂಟ್ರೆಸ್ಟ್ ರೇಟ್ ಏರಿಸಿ ಜನರಿಗೆ ದೊಡ್ಡ ಶಾಕ್ ಕೊಡೋಕೆ ರೆಡಿ ಆಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಇನ್ನೊಂದ್ ಕಡೆ ಶಾಂತಿ ಮಾತುಕತೆ ನಡೀಬಹುದು ಅನ್ನೋ ಹೊತ್ತಲ್ಲಿ ಇರಾನ್ನ ತೈಲ ಹಡಗನ್ನ ಅಮೆರಿಕ ಸೇನೆ ಸೀಸ್ ಮಾಡಿದೆ. ಇದರಿಂದ ರೊಚ್ಚಗೆದ್ದಿರೋ ಇರಾನ್ ಅಮೆರಿಕ ನಮ್ಮ ಮೇಲೆ ಹೊಸ ಯುದ್ಧ ಶುರು ಮಾಡೋಕೆ ಕಾಯ್ತಾ ಇದೆ ಅನ್ನೋ ದೊಡ್ಡ ಆರೋಪ ಮಾಡಿದೆ. ಇದೆಲ್ಲದರ ಮಧ್ಯೆ ಟ್ರಂಪ್ ಮತ್ತು ನೆತನ್ಯಾಹು ನಡುವೆನೆ ದೊಡ್ಡ ಭಿನ್ನಾಭಿಪ್ರಾಯ ಭುಗಿಲೆದಿದೆ. ಹೀಗೆ ಜಗತ್ತಲ್ಲಿ ಹಲವು ಮುಖ್ಯ ಘಟನೆಗಳಾಗಿವೆ. ಎಲ್ಲಕ್ಕಿಂತ ಮೊದಲು ಪಿಎಂ ನರೇಂದ್ರ ಮೋದಿ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಸಂಘರ್ಷದ ವಾತಾವರಣ ಜೋರಾಗ್ತಿರೋ ಹೊತ್ತಲ್ಲಿ ದೇಶದ ಒಳಗಡೆ ದೊಡ್ಡ ಬೆಳವಣಿಗೆ. ಯುರೋಪ್ ಪ್ರವಾಸದಿಂದ ವಾಪಸ್ ಬಂದ ತಕ್ಷಣ ಪಿಎಂ ಮೋದಿ ದಿಢೀರಂತ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಚಿನ್ನ ಬೆಳ್ಳಿ ಖರೀದಿ ಕಮ್ಮಿ ಮಾಡಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತೆಲ್ಲ ಮೋದಿ ದೇಶದ ಜನತೆಗೆ ಕರೆ ಕೊಟ್ಟಿದ್ರು. ಹಾಗೆ ರಸಗೊಬ್ಬರ ಕೊರತೆ ಕೂಡ ಎದುರಾಗಿದೆ. ಹೀಗಾಗಿ ಈ ಸಭೆಯಲ್ಲಿ ಮೋದಿ ಮತ್ತೆ ಏನಾದರೂ ದೊಡ್ಡ ನಿರ್ಧಾರ ತಗೋಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ದೇಶದ ಜನರ ಚಿತ್ತ ಮತ್ತೆ ಪಿಎಂ ಮೋದಿ ಕಡೆಗೆ ನೆಟ್ಟಿದೆ. ಗುರುವಾರ ಸಂಜೆ 4 ಗಂಟೆ ಸುಮಾರಿಗೆ ದಿಲ್ಲಿಯಲ್ಲಿರೋ ಸೇವಾ ತೀರ್ಥದಲ್ಲಿ ಈ ಸಚಿವ ಸಂಪುಟ ಸಭೆ ನಡೆಯುತ್ತೆ. ವಿಶೇಷ ಅಂದ್ರೆ ಈ ಮೀಟಿಂಗ್ 4 ರಿಂದ 5 ಗಂಟೆಗಳ ಕಾಲ ಮ್ಯಾರಥಾನ್ ನಡೀಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಹೀಗಾಗಿ ಕೇಂದ್ರದ ಎಲ್ಲ ಸಚಿವರಿಗೂ ದಿಲ್ಲಿಯಲ್ಲೇ ಇರಿ ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದೆ. ಈ ಸಭೆಯಲ್ಲಿ ಮುಖ್ಯವಾಗಿ ಮಿಡಲ್ ಈಸ್ಟ್ ವಾರ್ ಬಗ್ಗೆ ಗಂಭೀರ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹಾಗೆ ಕ್ರೂಡ್ ಆಯಿಲ್ ಬೆಲೆ ಏರಿಕೆ, ಹಣದುಬ್ಬರ ನಿಯಂತ್ರಣದ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತೆ. ಕಳೆದ 12 ವರ್ಷಗಳಲ್ಲಿ ತಾವು ಜಾರಿಗೆ ತಂದಿರುವ ಯಶಸ್ವಿ ಯೋಜನೆಗಳ ಲಿಸ್ಟ್ ಸಬ್ಮಿಟ್ ಮಾಡಿ ಅಂತಲೂ ಎಲ್ಲಾ ಸಚಿವಾಲಯಗಳಿಗೆ ಸೂಚನೆ ಕೊಡಲಾಗಿದೆ. ಇತ್ತ ಜೂನ್ 10ಕ್ಕೆ ಮೋದಿ 3.0ಗೆ 3ನೇ ಅವಧಿಗೆ 2 ವರ್ಷ ತುಂಬುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರಚನೆ ಬಗ್ಗೆ ಕೂಡ ಚರ್ಚೆಯಾಗೋ ಸಾಧ್ಯತೆ ಇದೆ. ಹಾಗೆ ವಿವಿಧ ಸಚಿವಾಲಯಗಳ ಕಾರ್ಯವೈಖರಿ ಬಗ್ಗೆ ಸ್ವತಃ ಪಿಎಂ ನರೇಂದ್ರ ಮೋದಿ ರಿವ್ಯೂ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಏನೋ ಕ್ಯಾಬಿನೆಟ್ ಮೀಟಿಂಗ್ ಸುದ್ದಿಯ ಬೆನ್ನಲ್ಲೇ RBI ಇಂಟ್ರೆಸ್ಟ್ ರೇಟ್ ಏರಿಸಬಹುದು ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇವೆ. ರೂಪಾಯಿ ಮೌಲ್ಯ ಬರೋಬ್ಬರಿ 97 ರೂಪಾಯಿಗೆ ಕುಸಿತಿರೋದ್ರಿಂದ RBI ಅಲರ್ಟ್ ಆಗಿದೆ. ಇದನ್ನು ಕಂಟ್ರೋಲ್ ಮಾಡೋಕೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಸೇರಿ ಉನ್ನತ ಅಧಿಕಾರಿಗಳು ನಿರಂತರವಾಗಿ ಇಂಟರ್ನಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ರೂಪಾಯಿ ಮೌಲ್ಯವನ್ನು ಸ್ಟೇಬಲ್ ಮಾಡೋಕೆ ಏನೆಲ್ಲ ದಾರಿಗಳಿವೆ ಅಂತ RBI ಹುಡುಕ್ತಾ ಇದೆ. ಇದರಲ್ಲಿ ಮೊದಲನೇ ಆಪ್ಷನ್ ಆಗಿ ಬಡ್ಡಿ ದರ ಇಂಟ್ರೆಸ್ಟ್ ರೇಟ್ ಹೆಚ್ಚಿಸೋ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಜೂನ್ 3 ರಿಂದ 5ರವರೆಗೆ RBI ಮೀಟಿಂಗ್ ನಡೆಯಲಿದ್ದು ಜೂನ್ 5ಕ್ಕೆ ನಿರ್ಧಾರ ಹೊರಬೀಳುತ್ತೆ. ಆದ್ರೆ ಪರಿಸ್ಥಿತಿ ನೋಡಿಕೊಂಡು 2022ರ ಮೇ ತಿಂಗಳಲ್ಲಿ ಮಾಡಿದ ಹಾಗೆ ಶೆಡ್ಯೂಲ್ಡ್ ಮೀಟಿಂಗ್ ಮುನ್ನವೇ ದಿಢೀರಂತ ಬಡ್ಡಿ ದರ ಏರಿಸಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ರೆಪೋ ರೇಟ್ 5.25% ಇದೆ. ಅಮೆರಿಕ ಮತ್ತು ಭಾರತ ನಡುವಿನ ಬಡ್ಡಿ ದರದ ಅಂತರ ಕಮ್ಮಿ ಆಗಿರೋದ್ರಿಂದ ನಮ್ಮ ರೇಟ್ ಹೆಚ್ಚು ಮಾಡಿದ್ರೆ ವಿದೇಶಿ ಹೂಡಿಕೆ ಮತ್ತೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಈ ವರ್ಷ ವಿದೇಶಿ ಹೂಡಿಕೆದಾರರು ಈಗ ಆಲ್ರೆಡಿ $19 ಬಿಲಿಯನ್ ಅಧಿಕ ಹಣವನ್ನ ಭಾರತದಿಂದ ಹೊರಗೆ ತಗೊಂಡು ಹೋಗಿದ್ದಾರೆ. ಅಲ್ಲದೆ NRI ಡೆಪಾಸಿಟ್ ಸ್ಕೀಮ್ ಮತ್ತು ಸಾವರಿನ್ ಡಾಲರ್ ಬಾಂಡ್ ಸೇಲ್ ಮಾಡಿ ಫಾರಿನ್ ಇಂದ ಡಾಲರ್ ತರಿಸ್ಕೊಳ್ಳೋ ಬಗ್ಗೆ ಕೂಡ ಪ್ಲಾನ್ ನಡೀತಾ ಇದೆ. ಒಟ್ಟಾರೆ ರೂಪಾಯಿ ಕುಸಿತವನ್ನ ತಡೆಯೋದೇ RBI ನ ಫಸ್ಟ್ ಪ್ರಯಾರಿಟಿ. ಇದಕ್ಕಾಗಿ ಎಲ್ಲ ಆಪ್ಷನ್ ಗಳನ್ನ RBI ಜಾಲಾಡ್ತಾ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಮಾತುಕತೆ ನಡೀತಾ ಇದೆ ಅನ್ನೋ ಟೈಮ್ ನಲ್ಲೇ ಅಮೆರಿಕ ಸೇನೆ ಒಮಾನ್ ಕೊಲ್ಲಿಯಲ್ಲಿ ಸೆಲೆಸ್ಟಿಯಲ್ ಸಿ ಅನ್ನೋ ಇರಾನ್ನ ವಾಣಿಜ್ಯ ತೈಲ ಹಡಗನ್ನ ಸೀಸ್ ಮಾಡಿದೆ. ದಿಗ್ಬಂಧನ ಉಲ್ಲಂಘಿಸಿ ಈ ಹಡಗು ಇರಾನ್ ಕಡೆಗೆ ಹೋಗ್ತಾ ಇತ್ತು. ಇದನ್ನ ತಡೆದು ನಾವು ಹಿಡಿದು ಹಾಕಿ ಪರಿಶೀಲಿಸ್ತಾ ಇದ್ದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಟ್ರಂಪ್ ದಿಗ್ಬಂಧನ ಹೇರಿದ ಬೆನ್ನಲ್ಲೇ ಅಮೆರಿಕ ಈ ರೀತಿ ತಡೆದಿರೋ 5ನೇ ಹಡಗು ಇದಾಗಿದೆ. ಇದರಿಂದ ಕುಪಿತಗೊಂಡಿರೋ ಇರಾನ್ ಅಮೆರಿಕ ನಮ್ಮ ಮೇಲೆ ಹೊಸ ಯುದ್ಧ ಶುರು ಮಾಡೋಕೆ ನೋಡ್ತಾ ಇದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದೆ. ಎಷ್ಟೇ ಆರ್ಥಿಕ ರಾಜಕೀಯ ಪ್ರೆಷರ್ ಇದ್ರೂ ಕೂಡ ಅಮೆರಿಕ ತನ್ನ ಮಿಲಿಟರಿ ಟಾರ್ಗೆಟ್ಗಳನ್ನ ಬಿಟ್ಟಿಲ್ಲ. ಅದು ಹೊಸ ಯುದ್ಧ ಶುರು ಮಾಡೋಕೆ ಕಾಯ್ತಾ ಇದೆ ಅಂತ ಇರಾನ್ನ ಚೀಫ್ ನೆಗೋಷಿಯೇಟರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಹೇಳಿದ್ದಾರೆ. ಇದರ ಜೊತೆಗೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಕೂಡ ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಮೇಲೆ ಮತ್ತೆ ದಾಳಿ ಆದರೆ ಈ ಬಾರಿ ಯುದ್ಧ ಮಿಡಲ್ ಈಸ್ಟ್ ದಾಟಿ ಬೇರೆ ಕಡೆಗೂ ಹರಡುತ್ತೆ. ನಮ್ಮ ಏಟು ನಿಮ್ಮನ್ನು ನುಚ್ಚು ನೂರು ಮಾಡುತ್ತೆ ಅಂತ ಗುಡುಗಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಲ್ಫ್ ಹಾಗೂ ಪಾಕಿಸ್ತಾನದ ರಿಕ್ವೆಸ್ಟ್ ಮೇರೆಗೆ ಶಾಂತಿ ಮಾತುಕತೆಗೆ ಅವಕಾಶ ಕೊಡೋಕೆ ನಾನೇ ಮಿಲಿಟರಿ ದಾಳಿಯನ್ನು ಸ್ವಲ್ಪ ಪಾಸ್ ಮಾಡಿದ್ದೇನೆ. ಯುದ್ಧ ನಿಲ್ಲಿಸೋಕೆ ನಾವು ಕೊಟ್ಟಿರೋ ಆಫರ್ ಬಗ್ಗೆ ಇರಾನ್ ಕಡೆಯಿಂದ ಸರಿಯಾದ ಉತ್ತರ ಬರೋಕೆ ನಾವು ಕೆಲ ದಿನ ವೇಟ್ ಮಾಡ್ತೀವಿ ಅಷ್ಟೇ. ಅವರು ಒಪ್ಪದೇ ಇದ್ರೆ ಮತ್ತೆ ದಾಳಿ ಮಾಡೋಕೆ ನಾವು ರೆಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಗೇನ್ ಅದೇ ಕ್ಯಾಸೆಟ್ ಅನ್ನು ಅವರು ರಿಪ್ಲೈ ಮಾಡಿದ್ದಾರೆ. ಅಣ್ವಸ್ತ್ರ ಸಿಗೋಕೆ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಆದಷ್ಟು ಕಮ್ಮಿ ಜನರ ಪ್ರಾಣ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಜನರ ಪ್ರಾಣನೇ ಹೋಗಬಾರ್ದು ಅನ್ನೋ ಉದ್ದೇಶ ಅಲ್ಲ. ಅವ್ರದ್ದು ಟ್ರಂಪ್ ಹೇಳ್ತಿರೋ ಪ್ರಕಾರ ಆದಷ್ಟು ಕಮ್ಮಿ ಜನರ ಪ್ರಾಣ ಹೋಗಬೇಕು ಅನ್ನೋ ಉದ್ದೇಶ ಅಂತೆ. ಆದರೆ ಡೀಲ್ ಆಗಲಿಲ್ಲ ಅಂದರೆ ಮುಂದಾಗೋ ಅನಾಹುತಗಳೇ ಬೇರೆ ಲೆವೆಲ್ನಲ್ಲಿರುತ್ತೆ ನೋಡಿ ಅಂತ ಹೇಳಿ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಪ್ರತಿಕ್ರಿಯೆ ಕೊಟ್ಟಿರೋ ಇರಾನ್ ಅಮೆರಿಕ ಕೊಟ್ಟಿರೋ ಆಫರ್ ಅನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದೆ. ಇಷ್ಟೆಲ್ಲ ಆದರೂ ಕೂಡ ಆಯಿಲ್ ಪ್ರೈಸ್ನಲ್ಲಿ ಸ್ವಲ್ಪ ಇಳಿಕೆಯಾಗಿದೆ.
ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $105 ಹತ್ರ ಇದೆ. ಇನ್ನು ಇರಾನ್ ವಾರ್ ವಿಚಾರವಾಗಿ ಟ್ರಂಪ್ ಹಾಗೂ ನೆತನ್ಯಾಹು ನಡುವೆ ದೊಡ್ಡ ಭಿನ್ನಾಭಿಪ್ರಾಯ ಶುರುವಾಗಿದೆ. ಇತ್ತೀಚೆಗಷ್ಟೇ ಇವರಿಬ್ಬರು ಫೋನ್ನಲ್ಲಿ 1 ಗಂಟೆಗೂ ಹೆಚ್ಚು ಮಾತನಾಡಿದ್ದಾರೆ. ಈ ಟೈಮ್ನಲ್ಲಿ ಇರಾನ್ ಮೇಲೆ ಮತ್ತೆ ಏರ್ ಸ್ಟ್ರೈಕ್ ಮಾಡಲೇಬೇಕು ಅಂತ ನೆತನ್ಯಾಹು ಹಠ ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಟ್ರಂಪ್ ಮಾತ್ರ ಸದ್ಯಕ್ಕೆ ಯುದ್ಧ ಬೇಡ, ಶಾಂತಿ ಮಾತುಕತೆಗೆ ಟೈಮ್ ಕೊಡೋಣ ಅಂತ ಹೇಳ್ತಿದ್ದಾರೆ. ಇರಾನ್ ಜೊತೆ ಮಾತುಕತೆ ಮಾಡಿ ಪ್ರಯೋಜನ ಇಲ್ಲ, ಅವ್ರ ಮೇಲೆ ದಾಳಿ ಮಾಡಿ ಅವರ ಮಿಲಿಟರಿ ಶಕ್ತಿಯನ್ನು ಪೂರ್ತಿ ಕುಗ್ಗಿಸ್ಬಿಡಬೇಕು ಅನ್ನೋದು ನೆತನ್ಯಾಹು ಆಸೆ. ದಾಳಿಯನ್ನು ಮುಂದೂಡೋದು ದೊಡ್ಡ ತಪ್ಪಾಗುತ್ತೆ, ಮತ್ತವ್ರು ಗಟ್ಟಿಮುಟ್ಟಾಗಿ ಮತ್ತೆ ಬರ್ತಾರೆ ಕಾಟ ಕೊಡೋಕೆ ಅನ್ನೋದು ನೆತನ್ಯಾಹು ವಾರ್ನಿಂಗ್. ಆದರೆ ಟ್ರಂಪ್ ಇದನ್ನು ಓಕೆ ಮಾಡ್ತಾ ಇಲ್ಲ. ಇದರಿಂದ ಅಸಮಾಧಾನಗೊಂಡಿರೋ ನೆತನ್ಯಾಹು ಖುದ್ದು ತಾವೇ ಅಮೆರಿಕಾಗೆ ಹೋಗಿ ಟ್ರಂಪ್ ಭೇಟಿಯಾಗೋಕೆ ಮುಂದಾಗಿದ್ದಾರೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇನ್ನೊಂದು ಕಡೆ ಎಷ್ಟೆಲ್ಲ ಆಗ್ತಾ ಇದ್ರು, ಟ್ರಂಪ್ ಮಾತ್ರ ನೆತನ್ಯಾಹು ಬಗ್ಗೆ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನೆತನ್ಯಾಹು ಬಹಳ ಒಳ್ಳೆಯ ಮನುಷ್ಯ, ನನಗೇನು ಬೇಕೋ ಅದನ್ನು ಅವ್ರು ಮಾಡ್ತಾರೆ, ಅಂದರೆ ನಾನು ಹೇಳಿದಂತೆ ಅವ್ರು ಕೇಳ್ತಾರೆ ಅಂತ ಹೇಳಿದ್ದಾರೆ. ಆದರೆ ಇಸ್ರೇಲ್ ಜನ ಅವ್ರನ್ನ ಸರಿಯಾಗಿ ನಡ್ಸ್ಕೊಳ್ತಾ ಇಲ್ಲ. ಇಸ್ರೇಲ್ ಜನ ಎಷ್ಟು ಚೆನ್ನಾಗಿ ನೋಡ್ಕೋಬೋದಾಗಿತ್ತು ನೆತನ್ಯಾಹುನ ಅಂತ ಹೇಳಿ ಟ್ರಂಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ನೇಹಿತರೆ, ಮಧುರೈ, ರಾಮೇಶ್ವರಂ, ತಂಜಾವೂರು ಸೇರಿ ತಮಿಳುನಾಡು, ಕೇರಳದ ಈ ಎಲ್ಲ ಕ್ಷೇತ್ರಗಳಿಗೆ, ಪ್ರದೇಶಗಳಿಗೆ ಯಾತ್ರೆ ಹೋಗೋದಿರುತ್ತೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಕನ್ನಡ ಟೂರ್ ಮ್ಯಾನೇಜರ್ ಥ್ರೂಔಟ್ ನಿಮ್ಮೊಟ್ಟಿಗಿರ್ತಾರೆ ಟ್ರಿಪ್ನಲ್ಲಿ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಇನ್ನು ಅಮೆರಿಕ ಮತ್ತು ಕ್ಯೂಬಾ ನಡುವಿನ ಶೀತಲ ಸಮರ ಈಗ ತಾರಕಕ್ಕೇರಿದೆ. ಕ್ಯೂಬಾ ಮೇಲೆ ಮಿಲಿಟರಿ ಆಕ್ಷನ್ ತಗೊಳ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಧಮಕಿ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ದೊಡ್ಡ ಸಮರಕ್ಕೆ ತಯಾರಿ ಶುರುವಾಗಿದೆ. ಅಮೆರಿಕ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ USS ನಿಮಿಟ್ಸ್ ಹಾಗೂ ಅದರ ಇಡೀ ಸ್ಟ್ರೈಕ್ ಗ್ರೂಪ್ ಅನ್ನ ಕ್ಯೂಬಾ ಪಕ್ಕದಲ್ಲಿರೋ ಕೆರೆಬಿಯನ್ ಸಮುದ್ರಕ್ಕೆ ಇಳಿಸಿದೆ. ಹಾಗೆ USS ಗ್ರಿಡ್ಲಿ ಅನ್ನೋ ಡಿಸ್ಟ್ರಾಯರ್ ನೌಕೆ ಮತ್ತು USS ಪಟುಕ್ ಸೆಂಟ್ ಅನ್ನೋ ಆಯಿಲ್ ಟ್ಯಾಂಕರ್ ಕೂಡ ಈ ಪಡೆಯಲಿದೆ. ಈ ನಿಯೋಜನೆಯನ್ನು ಅಮೆರಿಕದ ಸದರ್ನ್ ಕಮಾಂಡ್ ಅನೌನ್ಸ್ ಮಾಡಿದೆ. USS ನಿಮಿಟ್ಸ್ ಜಗತ್ತಿನಾದ್ಯಂತ ತನ್ನ ಯುದ್ಧ ಶಕ್ತಿಯನ್ನ ಸಾಬೀತುಪಡಿಸಿದೆ. ತೈವಾನಿಂದ ಹಿಡಿದು ಗಲ್ಫ್ ವರೆಗೆ ಪ್ರಜಾಪ್ರಭುತ್ವ ರಕ್ಷಣೆಗೆ ಕೆಲಸ ಮಾಡಿದೆ ಅಂತ ಕ್ಯೂಬಾಗೆ ವಾರ್ನಿಂಗ್ ಕೊಡೋ ತರ ಪೋಸ್ಟ್ ಹಾಕಿದೆ. ಇದೇ ಟೈಮ್ನಲ್ಲಿ ಕ್ಯೂಬಾ ವಿರುದ್ಧ ಟ್ರಂಪ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಕ್ಯೂಬಾವನ್ನ ದುಷ್ಟ ರಾಷ್ಟ್ರ ಅಂತ ಕರೆದಿದ್ದಾರೆ. ಅಮೆರಿಕದ ಕಡೆಯಿಂದ ಕೇವಲ 90 ಮೈಲಿ ಅಂದ್ರೆ 144 ಕಿಲೋಮೀಟರ್ ದೂರದಲ್ಲಿರೋ ಈ ದೇಶದಲ್ಲಿ ಉಗ್ರರಿಗೆ ಆಶ್ರಯ ಕೊಡ್ತಿದ್ದಾರೆ. ನಮ್ಮ ಪಕ್ಕದಲ್ಲೇ ಈ ತರ ಆಗೋದನ್ನ ನಾವು ಸಹಿಸಲ್ಲ. ಕ್ಯೂಬಾ ಜನರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗೋವರೆಗೂ ಅಮೆರಿಕ ಶ್ರಮಸ್ಥಾನ ಇರುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಮಧ್ಯೆ 1996ರಲ್ಲಿ ಕ್ಯೂಬಾ ವಾಯುಪಡೆ ಅಮೆರಿಕದ ವಿಮಾನ ಹೊಡೆದುರುಳಿಸಿ 4 ಪ್ರಾಣ ತೆಗೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಯೂಬಾದ ಮಾಜಿ ಅಧ್ಯಕ್ಷ 94 ವರ್ಷದ ರೌಲ್ ಕ್ಯಾಸ್ಟ್ರೋ ವಿರುದ್ಧ ಅಮೆರಿಕ ಕೊಲೆ ಕೇಸ್ ಹಾಕಿ ಅರೆಸ್ಟ್ ವಾರೆಂಟ್ ರಿಲೀಸ್ ಮಾಡಿದೆ. ಆದರೆ ಅಮೆರಿಕದ ಈ ನಡೆಯನ್ನ ಕ್ಯೂಬಾ ಅಧ್ಯಕ್ಷ ಡಯಾಸ್ ಕ್ಯಾನೆಲ್ ತೀವ್ರವಾಗಿ ಖಂಡಿಸಿದ್ದಾರೆ. ಕ್ಯೂಬಾ ಮೇಲೆ ಸೇನಾ ದಾಳಿ ಮಾಡೋಕೆ ಅಮೆರಿಕ ಮಾಡ್ತಿರೋ ಸಂಪೂರ್ಣ ರಾಜಕೀಯ ಪ್ರೇರಿತ ಪ್ರಿಪರೇಷನ್ ಇದು, ಷಡ್ಯಂತ್ರ ಅಂತ ಕಿಡಿಕಾರಿದ್ದಾರೆ. ಇನ್ನು ರಷ್ಯಾ ಮತ್ತು ಬ್ರಿಟನ್ ನಡುವೆ ಉದ್ವಿಗ್ನತೆ ಉಂಟಾಗಿದ್ದು, ಕಪ್ಪು ಸಮುದ್ರದ ಮೇಲೆ ಹಾರಾಡುತ್ತಿದ್ದ ಬ್ರಿಟನ್ನ ಕಣ್ಗಾವಲು ವಿಮಾನವನ್ನ ರಷ್ಯಾದ ಫೈಟರ್ ಜೆಟ್ಗಳು ಅಡ್ಡಗಟ್ಟಿವೆ. ಈ ಬಗ್ಗೆ ಬ್ರಿಟಿಷ್ ರಕ್ಷಣಾ ಇಲಾಖೆ ಮಾಹಿತಿ ಕೊಟ್ಟಿದೆ. ಆ ಏರ್ಕ್ರಾಫ್ಟ್ನಲ್ಲಿ ಯಾವುದೇ ಆಯುಧಗಳು ಇರಲಿಲ್ಲ. ಈ ವೇಳೆ ರಷ್ಯಾದ Su-35 ಮತ್ತು Su-27 ಜೆಟ್ಗಳು ನಮ್ಮ ಜೆಟ್ ಅನ್ನ ಡೇಂಜರಸ್ ಆಗಿ ಇಂಟರ್ಸೆಪ್ಟ್ ಮಾಡಿವೆ. ಈ ಪೈಕಿ ರಷ್ಯಾದ Su-27 ಜೆಟ್ ಕೇವಲ 6 ಮೀಟರ್ ಅಂತರದಲ್ಲಿ ಹಾರಿದೆ ಅಂತ ಹೇಳಿದೆ. ರಷ್ಯನ್ ಪೈಲಟ್ಗಳ ಈ ವರ್ತನೆ ಅತ್ಯಂತ ಅಪಾಯಕಾರಿ, ಇದನ್ನು ಒಪ್ಪಕ್ಕಾಗಲ್ಲ ಅಂತ ಬ್ರಿಟನ್ನ ಡಿಫೆನ್ಸ್ ಮಿನಿಸ್ಟರ್ ಜಾನ್ ಹೀಲಿ ಕಿಡಿಕಾರಿದ್ದಾರೆ. ದೊಡ್ಡ ಅನಾಹುತ ಆಗೋ ಅಪಾಯ ಇತ್ತು, ಸ್ವಲ್ಪದರಲ್ಲಿ ಮಿಸ್ ಆಯಿತು ಅಂತಲೂ ಹೇಳಿದ್ದಾರೆ. ಇದಕ್ಕೂ ಮುನ್ನ ಬ್ರಿಟನ್ ಅಟ್ಲಾಂಟಿಕ್ ಸಾಗರದಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದ ರಷ್ಯಾದ 3 ಸಬ್ಮರೀನ್ಗಳನ್ನ ಅಡ್ಡಗಟ್ಟಿ ಓಡಿಸಿತ್ತು. ಅದರ ಬೆನ್ನಲ್ಲೇ ಈ ಜೆಟ್ಗಳು ಮುಖಾಮುಖಿ ಬಂದಿವೆ. ಇನ್ನು ಇಟಲಿ ಪ್ರವಾಸದ ವೇಳೆ PM ನರೇಂದ್ರ ಮೋದಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಕೊಡಲಾಗಿದೆ. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನ ಅತ್ಯುತ್ತಮ ಪ್ರಶಸ್ತಿಯಾದ ಅಗ್ರಿಕೋಲಾ ಮೆಡಲ್ ಅನ್ನ ಮೋದಿಗೆ ನೀಡಲಾಗಿದೆ. ರೋಮ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಕೊಡಲಾಗಿದೆ. ಕೃಷಿ ಮತ್ತು ಆಹಾರ ಭದ್ರತೆ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಈ ಗೌರವ ಅಂತ ಹೇಳಿದ್ದಾರೆ. ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಮೋದಿ ದೇಶದ ರೈತರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಸೌತ್ ಕೊರಿಯಾ ನಡುವೆ ಮತ್ತಷ್ಟು ಸಂಬಂಧ ಸ್ಟ್ರಾಂಗ್ ಆಗಿದೆ. 2 ರಾಷ್ಟ್ರಗಳ ನಡುವೆ ರಕ್ಷಣೆ, ಸೈಬರ್ ಸೆಕ್ಯೂರಿಟಿ ಮತ್ತು ಮಿಲಿಟರಿ ತರಬೇತಿಗೆ ಸಂಬಂಧಪಟ್ಟಂತೆ ಹಲವು ಒಪ್ಪಂದಗಳಿವೆ. ಸದ್ಯ ಸೌತ್ ಕೊರಿಯಾ ಭೇಟಿಯಲ್ಲಿರೋ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮತ್ತು ಅಲ್ಲಿನ ರಕ್ಷಣಾ ಸಚಿವ ಆನ್ ಗ್ಯೂ ಬಾಕ್ ನಡುವೆ ಒಪ್ಪಂದಕ್ಕೆ ಸೈನ್ ಹಾಕಲಾಗಿದೆ. ಡಿಫೆನ್ಸ್ ಡೀಲ್ ಪ್ರಕಾರ ಭಾರತ ಮತ್ತು ಸೌತ್ ಕೊರಿಯಾ ಜಂಟಿಯಾಗಿ ಶಸ್ತ್ರಾಸ್ತ್ರ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ತಯಾರಿಸ್ತಾರೆ. ಹಾಗೆ ಮ್ಯಾರಿಟೈಮ್ ಸೆಕ್ಯೂರಿಟಿ, ಎಮರ್ಜಿಂಗ್ ಟೆಕ್ನಾಲಜಿ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸೋಕೆ 2 ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಿವೆ. ಇತ್ತ ಪಾಕಿಸ್ತಾನ ಭಾರತವನ್ನ ಕೆಣಕಿ ಮತ್ತೊಮ್ಮೆ ಮಂಗಳಾರತಿ ಮಾಡಿಕೊಂಡಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಜಮ್ಮು ಕಾಶ್ಮೀರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಭಾರತದ ಪ್ರತಿನಿಧಿ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದ್ದಾರೆ. ಸಶಸ್ತ್ರ ಸಂಘರ್ಷಗಳಲ್ಲಿ ನಾಗರಿಕರ ರಕ್ಷಣೆ ಅನ್ನೋ ವಿಷಯದ ಬಗ್ಗೆ ಭದ್ರತಾ ಮಂಡಳಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಎಂದಿನಂತೆ ಪಾಕ್ ಇಲ್ಲಿ ಜಮ್ಮು ಕಾಶ್ಮೀರ ವಿಚಾರವನ್ನ ಬಾಯ್ಬಿಡ್ತು. ಈ ವೇಳೆ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಅವರು ತನ್ನದೇ ಜನರ ಮೇಲೆ ಸ್ಫೋಟಕ ಹಾಕೋ ರಾಷ್ಟ್ರ ಕಾಶ್ಮೀರದ ಬಗ್ಗೆ ಮಾತನಾಡೋದು ದೊಡ್ಡ ವಿಪರ್ಯಾಸ ಅಂತ ಕರೆದಿದ್ದಾರೆ. ಅಲ್ಲದೆ ಪಾಕಿಸ್ತಾನಕ್ಕೆ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋ ನೈತಿಕತೆನೇ ಇಲ್ಲ.
ಇದೇ ವರ್ಷದ ಮಾರ್ಚ್ನಲ್ಲಿ ರಂಜಾನ್ ತಿಂಗಳ ವೇಳೆ ಅಫ್ಘಾನಿಸ್ತಾನದ ಕಾಬೂಲ್ ಹಾಸ್ಪಿಟಲ್ ಮೇಲೆ ಪಾಕಿಸ್ತಾನ ಹೇಡಿತನದ ಏರ್ ಸ್ಟ್ರೈಕ್ ಮಾಡಿತ್ತು. 106 ಅಮಾಯಕರು ಅಲ್ಲಿ ಪ್ರಾಣ ಕಳ್ಕೊಂಡಿದ್ರು, ಹಲವರು ಗಾಯಗೊಂಡಿದ್ರು. ಇದನ್ನು ಜಗತ್ತು ಮರ್ತಿದೆ ಅಂತ ಅನ್ಕೊಂಡಿದ್ದೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಾಂಗ್ಲಾದಲ್ಲಿ ಮಾಡಿರೋ ಅವರ ಅತ್ಯಾಚಾರ ಸೇರಿ ಈ ಹಿಂದೆ ಪೂರ್ವ ಪಾಕಿಸ್ತಾನ ಆಗಿದ್ದಾಗ ಅದೆಲ್ಲ ಸೇರಿ ಸುಮಾರು ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ. ಏನೋ ತೀಸ್ತಾ ಮತ್ತು ಪದ್ಮಾ ನದಿ ನೀರು ಹಂಚಿಕೆ ವಿಚಾರವಾಗಿ ಬಾಂಗ್ಲಾ ಮತ್ತೆ ಮಾತನಾಡಿದೆ. ಭಾರತದ ಫರಕ್ಕಾ ಡ್ಯಾಮ್ನಿಂದ ನಮಗೆ ನೀರು ಬರ್ತಾ ಇಲ್ಲ, ಬೇಸಿಗೆಯಲ್ಲಿ ನಮ್ಮ ನದಿಗಳು ಬತ್ತಿ ಹೋಗ್ತಿವೆ ಅಂತ ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ ಆರೋಪ ಮಾಡಿದ್ದಾರೆ. ಇದನ್ನು ಎದುರಿಸೋಕೆ ನಾವು ಕೂಡ ರಾಜ್ಶಾಹಿಯಲ್ಲಿ ಪದ್ಮಾ ನದಿಗೆ ಡ್ಯಾಮ್ ಕಟ್ತೀವಿ, ಹಾಗೆ ತೀಸ್ತಾ ನದಿ ಪ್ರಾಜೆಕ್ಟ್ ಕೂಡ ಕೈಗೆತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಗಂಗಾ ನದಿ ಏನಿದೆ ಅದನ್ನ ಬಾಂಗ್ಲಾದಲ್ಲಿ ಪದ್ಮಾ ಅಂತ ಕರೀತಾರೆ. 1996ರಲ್ಲಿ ಆದ ಈ ನದಿ ನೀರು ಹಂಚಿಕೆ ಒಪ್ಪಂದ ಇದೇ ವರ್ಷಾಂತ್ಯಕ್ಕೆ ಮುಗಿಯುತ್ತೆ. ಹೀಗಾಗಿ ಬಾಂಗ್ಲಾ ಪದೇ ಪದೇ ಹೈಲೈಟ್ ಮಾಡಿ ಮಾತನಾಡ್ತಿದೆ. 2011ರಿಂದ ಪೆಂಡಿಂಗ್ ಇರೋ ತೀಸ್ತಾ ನದಿ ಪ್ರಾಜೆಕ್ಟ್ಗೆ ಸಹಾಯ ಮಾಡಿ ಅಂತ ಬಾಂಗ್ಲಾ ಈಗ ಆಲ್ರೆಡಿ ಚೈನಾವನ್ನ ಕೇಳಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಾರ್ತ್ ಕೊರಿಯಾಗೆ ಭೇಟಿ ಕೊಡ್ತಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಮುಂದಿನ ವಾರವೇ ಈ ಭೇಟಿ ಆಗುತ್ತೆ ಅಂತ ಚೀನಾ ಭದ್ರತಾ ಅಧಿಕಾರಿಗಳು ಮತ್ತು ಪ್ರೋಟೋಕಾಲ್ ಟೀಮ್ ಈಗ ಆಲ್ರೆಡಿ ನಾರ್ತ್ ಕೊರಿಯಾದಲ್ಲಿ ಪೂರ್ವಭಾವಿ ತಯಾರಿ ಕೂಡ ನಡೆಸಿದ್ದಾರೆ. ದಕ್ಷಿಣ ಕೊರಿಯಾದ ಜೋನ್ ಹ್ಯಾಪ್ ಸುದ್ದಿ ಸಂಸ್ಥೆ ಇದನ್ನ ರಿಪೋರ್ಟ್ ಮಾಡಿದೆ. ಇನ್ನು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ 4 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದಾರೆ. ಬುಧವಾರ ಮುಂಬೈ ಏರ್ಪೋರ್ಟ್ಗೆ ಬಂದಿಳಿತಿದ್ದ ಹಾಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ವೆಲ್ಕಮ್ ಮಾಡಿದ್ರು ಅವ್ರನ್ನ. ಮುಂಬೈನಲ್ಲಿ ನಡೆಯುವ ಬಿಸಿನೆಸ್ ಫೋರಂ ಮೀಟಿಂಗ್ ನಲ್ಲೂ ಅವರು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಈ ಭೇಟಿಯಲ್ಲಿ ನಿಕೋಸ್ ಪಿಎಂ ಮೋದಿಯೊಂದಿಗೆ ದಿಲ್ಲಿಯಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸ್ತಾರೆ. ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೂಡ ಮೀಟ್ ಮಾಡ್ತಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ನ್ಯೂಕ್ಲಿಯರ್ ಎನರ್ಜಿ ಕೋಆಪರೇಷನ್ ಬಗ್ಗೆ ಅಮೆರಿಕ ರಾಯಭಾರಿ ಸೆರ್ಗಿ ಗೋರ್ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ. ಪರಮಾಣು ವಲಯದಲ್ಲಿ 2 ರಾಷ್ಟ್ರಗಳ ನಡುವೆ ಶೀಘ್ರದಲ್ಲಿ ದೊಡ್ಡ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅಮೆರಿಕದ ನ್ಯೂಕ್ಲಿಯರ್ ಎನರ್ಜಿ ಇನ್ಸ್ಟಿಟ್ಯೂಟ್ ನಿಯೋಗದೊಂದಿಗೆ ಮಾತುಕತೆ ಮಾಡಿದ್ರು. ಈ ಮೀಟಿಂಗ್ ಬಗ್ಗೆ ದೇವೇಂದ್ರ ಫಡ್ನವೀಸ್ ಮಾಡಿದ ಪೋಸ್ಟ್ಗೆ ರಿಪ್ಲೈ ಮಾಡಿರೋ ಗೋರ್ ಬಿಗ್ ಥಿಂಗ್ಸ್ ಕಾದಿವೆ ಅಂತ ಹೇಳಿದ್ದಾರೆ. ಮೇ 23ರಿಂದ 26ರವರೆಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತಕ್ಕೆ ಬರ್ತಾ ಇರೋ ಹೊತ್ತಲ್ಲಿ ಇದು ಮಹತ್ವ ಪಡ್ಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಕೂಡ ಅಮೆರಿಕದ ನಿಯೋಗಗಳೊಂದಿಗೆ ಮಾತುಕತೆ ಮಾಡಿದ್ರು. ಭಾರತದ ನ್ಯೂಕ್ಲಿಯರ್ ಸೆಕ್ಟರ್ ನಲ್ಲಿ ಹೂಡಿಕೆ ಅವಕಾಶಗಳ ಬಗ್ಗೆ ಚರ್ಚೆಯಾಗಿತ್ತು. ಇನ್ನು ಅಮೆರಿಕದಲ್ಲಿರುವ ಭಾರತೀಯ ಐಟಿ ಉದ್ಯೋಗಿಗಳಿಗೆ ಕೆಲಸದೊಂದಿಗೆ ವೀಸಾ ಟೆನ್ಷನ್ ಕೂಡ ಶುರುವಾಗಿದೆ. ಮೆಟಾ, ಅಮೆಜಾನ್ ನಂತ ದೊಡ್ಡ ಕಂಪನಿಗಳು ಲೇ ಆಫ್ ಮಾಡ್ತಿವೆ. ಇದರಿಂದ ಸದ್ಯ H-1B ವೀಸಾದಡಿ ಕೆಲಸ ಮಾಡ್ತಿರೋರು ಕೆಲಸ ಕಳ್ಕೊಂಡ್ರೆ ಕೇವಲ 60 ದಿನದಲ್ಲಿ ಹೊಸ ಕೆಲಸ ಹುಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಅಮೆರಿಕದಿಂದ ಓಡಬರ್ಬೇಕಾಗತ್ತೆ. ಆದ್ರೆ ಅಮೆರಿಕದಲ್ಲಿ ಅಷ್ಟು ಫಾಸ್ಟ್ ಆಗಿ ಕೆಲಸ ಸಿಗ್ತಾ ಇಲ್ಲ. ಈ ಟೈಮ್ನಲ್ಲಿ ಅನೇಕರು ವಿಸಿಟರ್ ವೀಸಾಗೆ ಬದಲಾಗೋಕೆ ಪ್ರಯತ್ನನೂ ಪಡ್ತಿದ್ದಾರೆ. ಆದ್ರೆ ಅಮೆರಿಕ ಅದನ್ನು ಕೂಡ ಬಿಡ್ತಾ ಇಲ್ಲ, ಎಲ್ಲ ಚೆಕ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಅಮೆರಿಕದಲ್ಲಿ ಭಾರತೀಯ ಟೆಕ್ಕಿಗಳ ಭವಿಷ್ಯಕ್ಕೆ ಬಹಳ ಆತಂಕ ಕಾಡ್ತಾ ಇದೆ. ಮಾಹಿತಿ ಪ್ರಕಾರ ಈ ವರ್ಷ ಅಮೆರಿಕದಾದ್ಯಂತ 1.10 ಲಕ್ಷಕ್ಕೂ ಅಧಿಕ ಐಟಿ ಉದ್ಯೋಗಿಗಳು ಜಾಬ್ ಕಳ್ಕೊಂಡಿದ್ದಾರೆ. ಭಾರತೀಯರು ಜಾಸ್ತಿ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ವಿಡಿಯೋಸನ್ನು ನೋಡ್ಬೋದು. ಹಾಗೆ ಹಲವಾರು ವಿಡಿಯೋಗಳು ಎಲ್ಲರಿಗೂ ಸಿಗೋಕ್ಕಿಂತ ಮುಂಚೆ ಅರ್ಲಿ ಆಕ್ಸೆಸ್ ಕೂಡ ಮೆಂಬರ್ಸ್ಗೆ ಸಿಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮ್ಮ ಟೀಮ್ಗೆ ಕೊಡೋ ಅತಿ ದೊಡ್ಡ ಶಕ್ತಿ ಮತ್ತು ಸಪೋರ್ಟ್. ಆಸಕ್ತರು ಕನ್ಸಿಡರ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.